ನ್ಯೂಸ್ ಎಟ್ 1ಗೆ ಸ್ವಾಗತ. ನಾನು ನಂದಿನಿ ಸಾಗರ. ಮೊದಲಿಗೆ ಹೆಡ್ಲೈನ್ಸ್. ಭದ್ರಾವತಿ ರಿಪಬ್ಲಿಕ್ ಮತ್ತೆ ಅನಾವರಣ. ಮಹಿಳಾ ಅಧಿಕಾರಿಗೆ ಅವಾಚ್ಯ ನಿಂದನೆ. ಶಾಸಕ ಸಂಗಮೇಶ್ ಪುತ್ರನ ವಿರುದ್ಧ ಬೀದಿಗಿಳಿದ ನಾಗರಿಕರು. ದೂರು ದಾಖಲಿಸಿ ಗಡೀಪಾರು ಮಾಡಲು ಆಗ್ರಹ. ಕೊನೆಗೂ ಎಚ್ಚೆತ್ತ ಹೈಕಮಾಂಡ್. ಯತ್ನಾಳ್ಗೆ ನೋಟಿಸ್ ರವಾನೆ. 72 ಗಂಟೆಯಲ್ಲಿ ಉತ್ತರಿಸಲು ಸೂಚನೆ. ಎಚ್ಚರಿಕೆ ಪತ್ರ ಎಲ್ಲೆಡೆ ವೈರಲ್. ಏನ್ ಮಾಡ್ತಿದ್ದಾರೆ ಗೃಹ ಸಚಿವರು? ಶಿವಮೊಗ್ಗಕ್ಕೆ ಬಂದ್ರೂ ಸಭೆ ಮಾಡ್ತಿಲ್ಲ. ನಮ್ಮ ಮನವಿಗೂ ಸ್ಪಂದಿಸ್ತಾ ಇಲ್ಲ. ಶಾಸಕ ಚನ್ನಬಸಪ್ಪ ಗುಡುಗು. ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಕೆ ಸಂಗಮೇಶ್ವರ್ ಅವರ ಪುತ್ರ ಬಸವೇಶ್ ಅಧಿಕಾರಿಯೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆಡಿಯೋ ವೈರಲ್ ಆಗಿದ್ದು, ಬಸವೇಶ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಭದ್ರಾವತಿಯಲ್ಲಿ ನಾಗರಿಕರು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಭದ್ರಾವತಿಯ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ನಿನ್ನೆ ಶಾಸಕನ ಪುತ್ರನೊಬ್ಬನು ಮಾತನಾಡಿದಂತಹ ಅಧಿಕಾರಿಯೊಬ್ಬರಿಗೆ ಮಾತನಾಡಿದಂತಹ ಆಡಿಯೋ ಭಾರಿ ವೈರಲ್ ಆಗಿತ್ತು. ಬರೀ ಆಡಿಯೋ ಅಲ್ಲ, ಜೊತೆಗೆ ವಿಡಿಯೋ ಕೂಡ ಇದೆ. ಶಾಸಕ ಸಂಗಮೇಶ್ವರ್ ಅವರ ಪುತ್ರ ಬಸವೇಶ್ ಅನ್ನುವಂಥದ್ದು ಇದೀಗ ತಿಳಿದು ಬಂದಿದೆ. ಹೀಗಾಗಿ ಭದ್ರಾವತಿಯ ರಿಪಬ್ಲಿಕ್ ಈಗ ಅನಾವರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕ ಪುತ್ರನ ಆಟಾಟೋಪಗಳನ್ನ ಕಂಡು ಇದೀಗ ಜನರು ಆಕ್ರೋಶಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭದ್ರಾವತಿಯ ಶಾಸಕ ಸಂಗಮೇಶ್ವರ ಪುತ್ರ ಬಸವೇಶ್ವರ್ ಅವರ ವಿರುದ್ಧ ಭದ್ರಾವತಿಯಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಬಹಳ ಒಳ್ಳೆಯ ಸ್ಪಂದನೆಯನ್ನ ನೀಡ್ತಾ ಇದ್ದಾರೆ. ಶಾಸಕನ ದರ್ಪದ ಮಾತುಗಳಿಗೆ ಆಕ್ರೋಶಕ್ಕೆ ಇದೀಗ ಜನರು ಅವರ ಆಕ್ರೋಶವನ್ನ ಪ್ರತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕನ ಪುತ್ರನ ಆ ಮಾತುಗಳನ್ನ ಕೇಳಿಸಿಕೊಂಡಂತಹ ಪ್ರತಿಯೊಬ್ಬರು ಕೂಡ ಈಗ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಭದ್ರಾವತಿಯ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮಹಿಳಾ ಅಧಿಕಾರಿಯೊಬ್ಬರಿಗೆ ಶಾಸಕನ ಪುತ್ರ ವಿರುದ್ಧ ಕೀಳುಮಟ್ಟದ ಭಾಷೆ ಬಳಕೆಯನ್ನ ಖಂಡಿಸಿ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆಯೇ ಶಾಸಕನ ಪುತ್ರ ಸಂಗಮೇಶ್ ಅವರ ಪುತ್ರ ಬಸವೇಶ್ವರ್ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರ ಪರವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಅಧಿಕಾರಿಗಳ ಪ್ರಾಣ ಹಿಂಡ್ತಾ ಇರ್ತಕ್ಕಂಥ ಬಸವೇಶನಿಗೆ ಅವ್ರ ಮನೆ ಬಾಗಿಲಿಗೆ ನುಗ್ಗಿ ಹೊಡಿತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಬಸವೇಶನಿಗೆ, ಓಸಿ ಆಡಿಸ್ತಾ ಇರ್ತಕ್ಕಂಥ ಬಸವೇಶನಿಗೆ, ಶಾಸಕ ಸಂಗಮೇಶ್ವರ್ ಅವರ ಪುತ್ರ ಬಸವೇಶನಿಗೆ, ಗಳಾಗಿರ್ತಕ್ಕಂಥ ಸಂಗಮೇಶ್ವರ ಪುತ್ರರಿಗೆ ತೊಲಗಿಸಿ ಇಲ್ಲಿರ್ತ ಬಿಜೆಪಿ ಕಾರ್ಯಕರ್ತರ ಫೋಟೋ ವಿಡಿಯೋ ಮಾಡಿ ಎಲ್ಲ ನುಗ್ಗಿ ಹೊಡಿತೀವಿ ಅವ್ರ ಮನೆ ಬಾಗ್ಲಿಗೆ ಅಂತ
ಹೇಳಿರ್ತಕ್ಕಂಥ ಬಸವೇಶ್ವರನಿಗೆ ಬಸವೇಶ್ವರ ಇದ್ವಿ. ನಮ್ಮ ಯೋಗೀಜಿ ಅವರು ಹೇಳ್ತಾ ಇದ್ರು, ನಾವು ಯಾರನ್ನು ಪೀಡ್ಸಕ್ ಹೋಗಲ್ಲ, ಪೀಡ್ಸಕ್ ಬಂದವರನ್ನ ನೆಲ ಸಮ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಈ ವಾಕ್ಯ ಭದ್ರಾವತಿ ಕಾರ್ಯಕರ್ತರು ಇರ್ತಕ್ಕಂಥ ಭದ್ರಾವತಿಯ ಯಾವೊಬ್ಬ ಬೂತ್ ಕಾರ್ಯಕರ್ತ ಇರ್ಬೋದು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇರ್ಬೋದು, ಅವನಿಗೆ ಮುಟ್ಟೋ ತಾಕತ್ತು ಬಸವೇಶ ಶಾಸಕ ಸಂಗಮೇಶ್ವರರ ಪುತ್ರ ನಿಮ್ಮ ಅಪ್ಪನಿಗಾಗ್ಲಿ ನಿನಗಾಗ್ಲಿ ಖಂಡಿತ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರ ಪರವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಅಧಿಕಾರಿಗಳ ಪ್ರಾಣ ಹಿಂಡ್ತಾ ಇರ್ತಕ್ಕಂಥ ಬಸವೇಶನಿಗೆ ಅವ್ರ ಮನೆ ಬಾಗಿಲಿಗೆ ನುಗ್ಗಿ ಹೊಡಿತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಬಸವೇಶನಿಗೆ, ಓಸಿ ಆಡಿಸ್ತಾ ಇರ್ತಕ್ಕಂಥ ಬಸವೇಶನಿಗೆ, ಶಾಸಕ ಸಂಗಮೇಶ್ವರ್ ಅವರ ಪುತ್ರ ಬಸವೇಶನಿಗೆ, ಬಲಿಗಳಾಗಿರ್ತಕ್ಕಂಥ ಸಂಗಮೇಶ್ವರ ಪುತ್ರರಿಗೆ ತೊಲಗಿಸಿ ಇಲ್ಲಿರ್ತ ಬಿಜೆಪಿ ಕಾರ್ಯಕರ್ತರ ಫೋಟೋ ವಿಡಿಯೋ ಮಾಡಿ ಎಲ್ಲಂತದ್ದು ನುಗ್ಗಿ ಹೊಡಿತೀವಿ ಅವ್ರ ಮನೆ ಬಾಗ್ಲಿಗೆ ಅಂತ ಹೇಳಿರ್ತಕ್ಕಂಥ ಬಸವೇಶ್ವರನಿಗೆ ಇದ್ವಿ. ನಮ್ಮ ಯೋಗೀಜಿ ಅವರು ಹೇಳ್ತಾ ಇದ್ರು, ನಾವು ಯಾರನ್ನು ಪೀಡ್ಸಕ್ ಹೋಗಲ್ಲ, ಪೀಡ್ಸಕ್ ಬಂದವರನ್ನ ನೆಲ ಸಮ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಈ ವಾಕ್ಯ ಭದ್ರಾವತಿ ಕಾರ್ಯಕರ್ತರು ಇರ್ತಕ್ಕಂಥ ಭದ್ರಾವತಿಯ ಯಾವೊಬ್ಬ ಬೂತ್ ಕಾರ್ಯಕರ್ತ ಇರ್ಬೋದು, ಒಬ್ಬ